ಜೈ ಭೀಮ್, ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂಕ್ಲಾಬ್, ಇಂಕ್ಲಾಬ್. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀ ನಾಗವರವರ ದಿವಂಗತ ಲಕ್ಷ್ಮೀ ನಾಗವರವರ ಒಂದು ಏನು ಸಮಿತಿ ಇದೆ, ನಮ್ಮ ಜೀವನಹಳ್ಳಿ ಆರ್ ವೆಂಕಟೇಶ್ ಅವರ ರಾಜ್ಯದ ಅಧ್ಯಕ್ಷರು ಕೂಡ ಹೌದು. ನಾನು ರಾಜ್ಯ ಘಟಕದ ವಿಭಾಗೀಯ ಸಂಚಾಲಕರು, ಬೆಂಗಳೂರು, ಶಿವಮೊಗ್ಗ ಜಿಲ್ಲೆ, ಸಾಗರ. ಹಾಗೆಯೇ ನಮ್ಮ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಧರ್ಮಪ್ಪನವರು ಸಾಗರದ ಕೆಳದಿ ರಸ್ತೆ, ಹಾಗೂ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ದೊಡ್ಡಮನಿಯವರು, ಅವರು ನಮ್ಮ ಸಮಿತಿಯಲ್ಲಿ ಕೂಡ ಇದ್ದಾರೆ. ಅವರು ಸಮಾಜದ ಅಧ್ಯಕ್ಷರು ಕೂಡ ಹೌದವರು. ನಾವಿವತ್ತು ಮಾಧ್ಯಮದ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಇದೆ. ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಿದ್ರು. ಮುಖ್ಯಮಂತ್ರಿಯ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಮಂತ್ರಿ ಆಗಿದ್ರು, ಸಮಾಜ ಕಲ್ಯಾಣ ಮಂತ್ರಿ ಕೂಡ ಆಗಿದ್ರು. ಮಂತ್ರಿ ಆದಂತಹ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಒಳ್ಳೆ ಕೆಲಸನ ಕೂಡ ಮಾಡಿದ್ದಾರೆ. ಹಾಗೆಯೇ ಒಬ್ಬ ಹಿರಿಯ ನಾಯಕನು ಕೂಡ ಹೌದು. ಸುಮಾರು 5 ಬಾರಿ ಶಾಸಕರಾಗಿ ಅವರು ಸತತವಾಗಿ ಗೆದ್ದು ಬಂದಿದ್ದಾರೆ. ಟಿ. ನರಸೀಪುರ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. PWD ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರಿಗೆ ಇಲಾಖೆಯ ಯಾವುದೇ ಮಂತ್ರಿಯನ್ನು ಕೊಟ್ಟರು ಕೂಡ ಸಹಿತ ಆರೋಗ್ಯ ಮಂತ್ರಿಯಾಗಿ ಕೊಟ್ಟಿದ್ರು. ಅದರಲ್ಲಿ ಸಮರ್ಪಕವಾಗಿ ಆರೋಗ್ಯ ಮಂತ್ರಿಯಾಗಿ ನಿಭಾಯಿಸಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ. PWD ಮಂತ್ರಿಯಾಗಿ ಕೂಡ ಸಹಿತ ಆ ಇಲಾಖೆಯಲ್ಲಿ ಏನು ಕೆಲಸ ಮಾಡಬೇಕು, ರಾಜ್ಯದಲ್ಲಿ ಸಾಕಷ್ಟು ಕೆಲಸಗಳನ್ನ ಅವರು ಕೆಲಸ ಮಾಡಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೂ ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅವರು ಈ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು, ಎಲ್ಲಾ ಜಾತಿಯ ವರ್ಗದ ಜನರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಈಗ ಸರ್ಕಾರ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಅವರನ್ನ ಮೊದಲು ಪ್ರಮಾಣವಚನ ಸ್ವೀಕಾರ ಮಾಡುವಾಗ ಈಗ ಅವರನ್ನ ಬಿಟ್ಟು ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅವರನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ. ಮತ್ತು DK ಶಿವಕುಮಾರ್ಗೂ ಕೂಡ ಅದು ಇದೆ, ಹಿರಿಯ ನಾಯಕರು ಕೂಡ ನಾವು ತಗೊಳ್ಬೇಕು ಅಂತಕ್ಕಂಥದ್ದಿದೆ. ಇವತ್ತು ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ಒಬ್ಬ ಹಿರಿಯ ನಾಯಕ, ಒಬ್ಬ ಅನುಭವಿನ ರಾಜಕಾರಣಿ ಮತ್ತು ದಲಿತ ಪರ ಚಿಂತಕ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪ್ರಜಾಪ್ರಭುತ್ವ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಂಥವರು ರಾಜ್ಯದಲ್ಲಿ ಇರಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಬದ್ಧತೆಯನ್ನು ಇಟ್ಕೊಂಡಂಥವ್ರು, ಆ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತಕ್ಕಂಥದ್ದನ್ನ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಕಾರಣ, ನಾವು ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಬರಬೇಕಾದ್ರೆ, ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಬೆಂಗಳೂರಿನಲ್ಲಿ ಇದೇ ಎಚ್.ಸಿ. ಮಹದೇವಪ್ಪರವರ ನೇತೃತ್ವದಲ್ಲಿ ನಾವು ಸ್ಫೂರ್ತಿಧಾಮದಲ್ಲಿ ನಾವು ಎಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ. ಅದು ಮರುಸ್ವಾಮಿ ಅವರು ಪೊಲೀಸ್ ಕಮಿಷನರು, ನಿವೃತ್ತ ಕಮಿಷನರು ಆದಂಥವ್ರು, ಅವರು ಬೆಂಗಳೂರಿನಲ್ಲಿ ಒಂದು ಸ್ಫೂರ್ತಿಧಾಮ ಮಾಡಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅಂತಕ್ಕಂಥ ಒಂದು ಸ್ಫೂರ್ತಿಧಾಮ ಮಾಡಿದ್ದಾರೆ. ಆ ಸ್ಫೂರ್ತಿಧಾಮದಲ್ಲಿ ಅವರು ಮೀಟಿಂಗ್ ಅನ್ನು ಕರೆದಿದ್ರು. ಅವತ್ತು ಎಲ್ಲ ದಲಿತ ನಾಯಕರು ಕೂಡ, ನಮ್ಮೆಲ್ಲ ದಲಿತ ನಾಯಕರು ಬಂದಿದ್ರು. ಕಾಂಗ್ರೆಸ್ ಪಾರ್ಟಿಗೆ
ಸಪೋರ್ಟ್ ಮಾಡಬೇಕು ನೀವೆಲ್ಲರೂ ಕೂಡ ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ನಮ್ಮ ದಲಿತರು ಕೂಡ ಸಪೋರ್ಟ್ ಮಾಡಿ ಇವತ್ತು 124 ಸೀಟನ್ನ ಇವತ್ತು ಬಂದಿರತಕ್ಕಂಥ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ದಲಿತರು, ಈ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಮತ ಹಾಕಿದ್ರಿಂದ ಇವತ್ತು 124 ಸೀಟು ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಬಂದಿದೆ. ಹಾಗಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ, ಎಚ್ ಸಿ ಮಹದೇವಪ್ಪ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡ್ಲೇಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅವ್ರ ಅಧಿಕಾರ ಇರ್ಲಿ ಬಿಡ್ಲಿ, ನಮ್ಮ ದಲಿತರ ಪರವಾಗಿ ಅವರು ಜೊತೆಯಲ್ಲಿ ಇದ್ದಾರೆ. ಯಾವುದೇ ಹೋರಾಟದಲ್ಲಿ ಕೂಡ ಅವರು ಬಂದು ಭಾಗಿಯಾಗ್ತಾರೆ. ಅದು ಒಂದು ವಿಚಾರ ಸಂಕಿರಣ ಆಗಿರ್ಬೋದು, ಒಂದು ಸೆಮಿನಾರ್ ಆಗಿರ್ಬೋದು, ಯಾವುದೇ ಒಂದು ದಲಿತ ಪರ ಚಿಂತನೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೇಳಲಿ ಬಿಡ್ಲಿ ಅವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮ ಸಮಾಜದ ಮತ್ತು ಎಲ್ಲ ಜನರ ಪರವಾಗಿ ನಿಂತು ಅವರಿಗೆ ಒಂದು ಶಕ್ತಿಯಾಗಿ ನಿಲ್ಲುವಂತ ಒಬ್ಬ ದೊಡ್ಡ ನಾಯಕ ಅಂತ ಹೇಳಿದ್ರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಹೌದು. ಈಗಾಗಲೇ ಸತೀಶ್ ಜಾರಕಿಹೊಳಿಗರಿಗೂ ಕೂಡ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅವರು ಕೂಡ ಅದೇ ರೀತಿ ಇರ್ತಕ್ಕಂಥ ಒಬ್ಬ ದಲಿತ ಪರ ಚಿಂತನೆ, ದಲಿತ ಪರ ಹೋರಾಟಗಾರರು, ದಲಿತ ಚಿಂತನೆ ಇರ್ತಕ್ಕಂಥವ್ರಿಗೂ ಕೂಡ ಅವ್ರಿಗೆ ಇವತ್ತು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಇವತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ ಮಂತ್ರಿ ಸ್ಥಾನ ಸಿಗಬೇಕು. ಅದು ಗೋಪಾಲಕೃಷ್ಣ ಅವ್ರಿಗೆ ಕೊಟ್ಟರು ನಮ್ಗೇನು ಒಳ್ಳೇದು, ಆಮೇಲೆ ಮಧು ಬಂಗಾರಪ್ಪನವ್ರಿಗೂ ಕೊಟ್ಟರು ನಮ್ಗೇನು ತೊಂದರೆ ಇಲ್ಲ, ಹಾಗೆ ಸಂಗಮೇಶ್ ಅವ್ರಿಗೂ ಕೊಟ್ಟರು ಕೂಡ ನಮ್ಗೇನು ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಇದೇ ಜಿಲ್ಲೆಗೆ ಕೊಡಬೇಕು, ಬೇರೆ ಜಿಲ್ಲೆಗೆ ಕೊಟ್ಟರೆ ನಮಗೆ ಅನಾನುಕೂಲ ಆಗತ್ತೆ. ಈ ಜಿಲ್ಲೆಗೆ ಕೊಡಬೇಕು, ಸರ್ಕಾರ ಅದಕ್ಕೆ ಮನಸ್ಸು ಮಾಡಬೇಕು. ನಮ್ಮೆಲ್ಲರ ಹೋರಾಟಗಳು ಇವತ್ತು ನಿಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಜೊತೆಯಲ್ಲಿ ಇದೆ. ನಾನು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಏನು ಸಪೋರ್ಟ್ ಮಾಡಿದ್ದೀವಿ ಅವರಿಗೆ ನೀವು ಯಾವ್ದಾದ್ರೂ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ಕಾರದಲ್ಲಿ ಒಂದು MLC ಅನ್ನ ಮಾಡಬೇಕು. ಇಲ್ಲ ಅಂತ ಅಂದ್ರೆ ನಿಗಮ ಮಂಡಳಿಗಳ ಅಧ್ಯಕ್ಷಗಳು ಮತ್ತು ಸಾಕಷ್ಟು ಮೆಂಬರ್ಗಳು ಕೂಡ ತಗೊಳ್ಳುವಂತ ಅವಕಾಶ ಇದೆ. ನೀವು ಅದನ್ನ ತಗೊಳ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಗಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲರ ಪರವಾಗಿ ನಮ್ಮ ಎಲ್ಲ ದಲಿತರ ಪರವಾಗಿ, ಹಿಂದುಳಿದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಎಚ್ ಸಿ ಮಹದೇವಪ್ಪ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ, ಯಾವುದೇ ಕಾರಣಕ್ಕೆ ಅವರನ್ನ ಕೈ ಬಿಡಬಾರದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ಪರವಾಗಿ ಒತ್ತಾಯವನ್ನ ಮಾಡ್ತೇನೆ. ನಮಸ್ಕಾರ.